ಸಿದ್ದರಾಮಯ್ಯನವರು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನಾವು ಭಾಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ವಿ. ಕೋಲಾರ ಜಿಲ್ಲೆಗೆ ಏನಾದ್ರು ತರ್ತಾರೆ, ನಮ್ಮ ಗಣ್ಯರಿದ್ದಾರೆ, ಒಳ್ಳೆ MLAಗಳಿದ್ದಾರೆ ಅಂತ ಭಾಳಷ್ಟು ಆಸೆಯನ್ನು ನಾವು ಇಟ್ಕೊಂಡಿದ್ವಿ. ಕೋಲಾರದಲ್ಲಿ ಕೇವಲ ಮೆಡಿಕಲ್ ಕಾಲೇಜು ಕೊಟ್ಟೇ ಬಿಟ್ಟರು ಅನ್ನೋ ವೃತ್ತಿಯಲ್ಲಿ ಸಂತಸ ಇತ್ತು ಎಲ್ಲರಿಗೂ. ಆದರೆ ಏನೋ DPR ಮಾಡೋದು ಅಂತ ಹೇಳ್ತಾರೆ. ಓದು ಬಜೆಟಲ್ಲಿ ಕೂಡ DPRಗೆ ಹೇಳಿದರು. ಓದು ಬಜೆಟಲ್ಲಿ ಎಷ್ಟು ಖರ್ಚು ಮಾಡಿದ್ರು, ಏನು DPR ಮಾಡಿದ್ರು ಜನಕ್ಕೂ ದಕ್ಕಲಿಲ್ಲ, ಅದು ಮಾಹಿತಿನೂ ಇಲ್ಲ. ಎರಡನೇದಾಗಿ ರೈತರ ಮಾಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ರೈತ ಮಾಲಲ್ಲಿ ಏನು ರೈತರ ಬೆಳೆದಂಥ ಉತ್ಪನ್ನಗಳನ್ನ ಇಡ್ತಾರ, ಇಲ್ಲ ರೈತರಿಗೆ ಅನುಕೂಲ ಆಗುತ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಇಡ್ತಾರ, ಇಲ್ಲ ರೈತರಿಗೆ ಸಂಬಂಧಪಟ್ಟಿದ್ದು ಇನ್ನೇನಾದರೂ ರೀತಿಯಾದ ಅನುಕೂಲಗಳಿಗೆ ಸಂಬಂಧಪಟ್ಟ ಮಾಲ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಹಾಗೆ ನರಸಾಪುರಕ್ಕೆ ಒಂದು ಪೊಲೀಸ್ ಠಾಣೆಯನ್ನು ಕೊಟ್ಟಿದ್ದಾರೆ. ಅದು ಆ ಭಾಗದಲ್ಲಿ ಒಳ್ಳೆಯ ಉದ್ಯಮ ಬಂದಿದೆ, ಅದರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ, ಸಂತೋಷ. ಆಮೇಲೆ KGF ಅಲ್ಲಿ ಒಂದು ESI ಕ್ಲಿನಿಕ್ ಕೊಟ್ಟಿದ್ದಾರೆ. ESI ಹಾಸ್ಪಿಟ್ಲ್ ಕೊಟ್ಟರು ಅಂದರೆ ಏನೋ ನಾವು ಖುಷಿ ಪಡ್ಬೋದು. ಅಟ್ಲೀಸ್ಟ್ ಕೋಲಾರ ಪ್ರಾಪರ್ ಕೋಲಾರ ಕೊಡಿದ್ರೆ ಅಟ್ಲೀಸ್ಟ್ KGF ಅಲ್ಲಾರು ಒಂದು ಮೂಲೆಯಲ್ಲಿ ಸಂಬಂಧಪಟ್ಟ ಶಾಸಕರೇನೋ ಕಷ್ಟಪಟ್ಟು ಒಂದು ಹಾಸ್ಪಿಟ್ಲ್ ತಂದರು ಅಂದ್ಕೋಬೋದು. ಅದರಲ್ಲಿ ಒಂದು ಕ್ಲಿನಿಕ್ ಕೊಟ್ಟಿದ್ದಾರೆ. ಕೋಲಾರ ಅಮಾನಿಕೆರೆ ನೀರು ಹರಿದು ಹೋಗ್ತಕ್ಕಂಥ ಒಂದು ಕಾಲುವೆಗೆ ಗೇಟ್ಗಳನ್ನ ಅಳವಡಿಸೋದಕ್ಕೆ ಬಜೆಟಲ್ಲ, ಇದೇನು ದೊಡ್ಡ ಡ್ಯಾಮ, ಅಲ್ಲಿರೋದೇ ಒಂದು 6 ಗೇಟು. ಆ ಗೇಟನ್ನ ಶಾಸಕರ ಅನುದಾನದಲ್ಲೂ MLCಗಳ ಅನುದಾನದಲ್ಲೂ ಹಾಕಿ ಅದನ್ನು ಮುಗಿಸೋದು. ಇದನ್ನು ಬಜೆಟಲ್ಲಿ ದೊಡ್ಡದಾಗಿ ಏನೋ ಕೋಲಾರ ಕೊಟ್ಟವ್ರಂತಪ್ಪ ಏನೋ ಅಂತ ಹೇಳ್ಕೊಳ್ಳೋದು ಅದು ನಾಚಿಕೆ ಆಗ್ತದೆ. ಕೋಲಾರ ಜಿಲ್ಲೆಯಲ್ಲಿ ಹಾಗೆ ಪೋಷಕ ಕಾಲುವೆಗಳ ಅಭಿವೃದ್ಧಿ ಅಂತ ಹೇಳಿದ್ದಾರೆ. ಆ ಪೋಷಕ ಕಾಲುವೆಗಳಿಗೆ ಬಿಟ್ಟು ಆ ಪೋಷಕ ಕಾಲುವೆಯಲ್ಲಿ ಬರೋ ಗಲೀಜನ್ನು ತಡೆ ಮಾಡೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಬೇಕು ಅಂತ ಈ ಸಂದರ್ಭ ಹೇಳ್ತಾರೆ. ಮುಖ್ಯವಾಗಿ ಕೋಲಾರ ಜಿಲ್ಲೆಯಲ್ಲಿ ಬೇಕಾಗಿರ್ತಕ್ಕಂಥದ್ದು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಮಾರ್ಕೆಟು ಒಂದು ಮಾವು. ಆ ಮಾವು ಸಂಬಂಧಪಟ್ಟಾಗಿ ಯಾವ ರೀತಿಯಾದಂಥ ಒಂದು ಇಂಡಸ್ಟ್ರಿಗಳನ್ನ ತಂದು ಕೊಟ್ಟರೆ ಅಟ್ಲೀಸ್ಟ್ ಆ ಮಾವಿಗೆ ಒಂದೊಂದು ವರ್ಷ ರೇಟ್ ಇಲ್ಲದೆ ಆಗ್ತದೆ, ಒಂದೊಂದು ವರ್ಷ ರೇಟ್ ಬರುತ್ತೆ. ರೇಟ್ ಇಲ್ಲದೇ ಇರೋ ಸಮಯದಲ್ಲಿ ಇಂಡಸ್ಟ್ರಿಗಳಿದ್ದರೆ ಅವರು ಅದು ಸಂಬಂಧಪಟ್ಟ ಪ್ರೋಸೆಸ್ ಯೂನಿಟ್ ಮಾಡಿಕೊಂಡು ಆ ಒಂದು ಹಣ್ಣಿನ ರಸಗಳನ್ನು ಮಾರಿ ಅದನ್ನು ಬೇರೆ ಬೇರೆ ದೇಶಗಳಿಗೋ ಇಲ್ಲ ದೇಶಾದ್ಯಂತ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಯಾವುದೂ ಕ್ರಮ ಕೈಗೊಂಡಿಲ್ಲ. ಹಾಗೆ ಇನ್ನೊಂದು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಮಾರ್ಕೆಟ್ ಇರೋದು ಟೊಮೆಟೊ. ಆ ಟೊಮೆಟೊಗೂ ಅಷ್ಟೇ ಯಾವುದೇ ಒಂದು ಎನ್ಕರೇಜ್ಮೆಂಟೇ ಇಲ್ಲ. ಅಟ್ಲೀಸ್ಟ್ ಅದಕ್ಕೂ ಪ್ರೊಸೆಸಿಂಗ್ ಯೂನಿಟ್ ಮಾಡಿ ಅದಕ್ಕೆ ಕೆಚಪ್ಸು ಇನ್ನೊಂದು ಮಾಡ್ತಕ್ಕಂಥ ಅನೇಕ ಉತ್ಪನ್ನಗಳಿದೆ. ಅದನ್ನು ಮಾಡಲಿಕ್ಕೆ ಒಂದು ಇಂಡಸ್ಟ್ರಿ ಕೊಡಬೇಕು. ಇವತ್ತು ಕೋಲಾರದಲ್ಲಿ 2 ಇಂಡಸ್ಟ್ರಿಯಲ್ ಹಬ್ಬಗಳು ಕೊಟ್ಟಿದ್ದಾರೆ, ನರಸಾಪುರ, ಬೆಂಗಳೂರು. ಆ ಜಾಗದಲ್ಲಿ ಯಾವ್ದಾದ್ರು ಒಂದು ಕಂಪ್ನಿಗೆ ಒಂದು 10 ಎಕರೆನೋ 50 ಎಕರೆನೋ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಒಳ್ಳೆ ಯೂನಿಟ್ಸ್ ಬಂದು ಈ ಥರದ್ದು ಮಾಡಿ ಏನಿದ್ರೆ ಬೇರೆ ಬೇರೆ ದೇಶಗಳವರು ಯಾರೋ ಒಬ್ಬರು ಬಂದು ಆ ಪ್ರಾಡಕ್ಟ್ನ ಮಾಡ್ತಾಯಿದ್ರು. ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಿಲ್ಲ. ಹಾಗೆಯೇ ಇವತ್ತು KCB ಅಲ್ಲಿ ಕೊಳಕ ನೀರನ್ನು ನಾವು ಇವತ್ತು ಎಲ್ಲ ನಮ್ಮ ಕೆರೆಗಳು ಅಶುದ್ಧ ಆಗಿದೆ. ನಮಗೇನೋ ಹೇಳ್ತಾ ಇದ್ದಾರೆ ಅಂಡರ್ಗ್ರೌಂಡ್ ವಾಟರ್ ಇಂಪ್ರೂವ್ ಆಗಿದೆ ಅಂತ. ಅಂಡರ್ಗ್ರೌಂಡ್ ವಾಟರ್ ಇಂಪ್ರೂವ್ ಆಗಿದೆ, ಅದರಲ್ಲೂ ನಾನಾ ಕಾಯಿಲೆಗಳು ಬರ್ತಾ ಇದೆ ಜನರಿಗೆ. ಪಶುಗಳು ಏನು ಮಾಡಿದೆ, ಪಶುಗಳು ಪಕ್ಷಿಗಳು ಇವೆಲ್ಲ ಅವು ಏನು ಪಾಪ ಮಾಡಿದವ, ಅವು ನೇರವಾಗಿ ಹೋಗಿ ಅದೇ ನೀರನ್ನು ಕುಡಿಬೇಕು. ಎಲ್ಲ ಕೆರೆಗಳನ್ನ ಕಲುಷಿತ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಅದನ್ನು ಟ್ರೀಟ್ಮೆಂಟ್ ಮಾಡಿ ಬಿಡಬೇಕು ಅನ್ನೋದು, ಅದ್ರ ಬಗ್ಗೆ ಯಾವ ಒಂದು ಕಿಂಚತ್ ಕೂಡ ಅದಕ್ಕೆ ಬೆಲೆ ಕೊಟ್ಟಿಲ್ಲ. ಹಾಗೆ ಇವತ್ತು ನಮ್ಮಲ್ಲಿ ಹೈನೋದ್ಯಮ ಚೆನ್ನಾಗಿದೆ. ಇವತ್ತು ನಮ್ಮ ಕೋಲಾರದಲ್ಲಿ ಮಿಲ್ಕ್ ಇವತ್ತೇನಿದೆ, ಬೆಳಗಾನಹಳ್ಳಿ ನಮ್ಮ KMF ಪ್ರಾಡಕ್ಟ್ಸು ತುಂಬ ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ರೈತರಿಗೆ ಹಸುಗಳನ್ನ ಸಬ್ಸಿಡಿ ದರದಲ್ಲಿ ಕೊಡ್ತಕ್ಕಂಥ, ಅದಕ್ಕೇನಾದ್ರು ಬೇರೆ ಬೇರೆ ಎನ್ಕರೇಜ್ಮೆಂಟು ಏನೂ ಇಲ್ಲ. ಇದ್ದಿದ್ದು ಕೆಲವು ಯೂನಿಟ್ಸ್ ಕೊಡ್ತಾಯಿದ್ರು, ಅದನ್ನು ಸಹ ಇವತ್ತು ಸರ್ಕಾರದ ದುಡ್ಡಿಲ್ಲ ಅಂತ ಅದು ಏನು ಧನ ಸಹಾಯ ಸಿಗ್ತಾ ಇಲ್ಲ. ಹಾಗೆ ಕೃಷಿ ಯಂತ್ರೋಪಕರಣಗಳು ಇವತ್ತು ಎಲ್ಲ ಬಜೆಟ್ಗೆ ಹೇಳೋರು ಟ್ರ್ಯಾಕ್ಟರ್ ಸಬ್ಸಿಡಿ ಇದೆ, ಇಂಪ್ಲಿಮೆಂಟ್ಸಿಗೂ ಇದೆ ಅಂತ. ಅದು ಬರೀ 2-3 ಕೊಟ್ಟು ದುಡ್ಡಿಲ್ಲ. ಈ ವರ್ಷ ದುಡ್ಡಿಲ್ಲ. ಸತತ 3 ವರ್ಷದಿಂದನೂ ಯಂತ್ರೋಪಕರಣಗಳಿಗೆ ಬರೀ ಬೆರಳಿಕೆ ಅಷ್ಟು ಜನಕ್ಕೆ ಮಾತ್ರ ಸಹಾಯ ಸಿಗ್ತಾ ಇದೆ. ಅನೇಕ ರೈತರು ಸುಮಾರು ಜನ ಕಾಯ್ತಾ ಇದ್ದಾರೆ, ಯಾರಿಗೂ ಇದರಿಂದ ಅನುಕೂಲ ಆಗ್ತಾ. ಇದ್ರ ಬಗ್ಗೆ ಬಜೆಟಲ್ಲಿ ಯಾವುದೂ ಇದನ್ನು ತೊಗೊಂಡಿರಲಿಲ್ಲ. ಜೊತೆಗೆ ಇವತ್ತು ರೇಷ್ಮೆ ಉದ್ಯಮ ನಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿದೆ. ಆ ರೇಷ್ಮೆ ಉದ್ಯಮ ಅಷ್ಟು ಚೆನ್ನಾಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿದ್ದ ಕೈಗಾರಿಕೆಗಳು, ಅದಕ್ಕೆ ಸಂಬಂಧಪಟ್ಟಂಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳನ್ನ ತಂದಿದ್ರೆ ಅದು ಯಥೇಚ್ಛವಾಗಿ ಇಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ಬೋದು. ಯಾಕಂದರೆ ಇಲ್ಲೇ ಅದು ರಾ ಮೆಟೀರಿಯಲ್ ಸಿಗೋದ್ರಿಂದ ಅದು ಭಾಳಷ್ಟು ಎನ್ಕರೇಜ್ಮೆಂಟ್ ಇತ್ತು. ಅದ್ರ ಕಡೆಗೂ ಯಾರೂ
ಗಮನ ಕೊಡ್ತಾ ಇರತಕ್ಕಂಥದ್ದು ಒಂದು. ಆಮೇಲೆ ಕೋಲಾರ ಜಿಲ್ಲೆಯಲ್ಲಿ ರೈತರು ಎಲ್ಲ ಬೆಳೆ ಜೊತೆ ಹೂ ಬೆಳೆನೂ ತುಂಬ ಚೆನ್ನಾಗಿ ಈಗ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಕೆಟ್ ಇಲ್ಲ. ಇದ್ದಿದ್ದ ಜಾಗಗಳಲ್ಲಿ ಅಲ್ಲಿ ಸ್ವಲ್ಪ ಒದ್ದಾಡ್ತಾರೆ, ಅಲ್ಲಿ ಜಾಗದ ಕೊರತೆ ಕೂತಿದೆ. ಅದಕ್ಕೆ ಏನೂ ಎನ್ಕರೇಜ್ಮೆಂಟ್ ಇಲ್ಲ. ಅದಕ್ಕೊಂದು ಮಾರ್ಕೆಟ್ ಜಾಗ ಕೊಡಿಸ್ಬೇಕು ಅನ್ನೋದು ನಮ್ಮ ಜನಪ್ರತಿನಿಧಿಗಳು ಅದನ್ನು ಪರಿಗಣಿಸ್ತಾ ಇಲ್ಲ ಅಂತೇಳಿ ಅದನ್ನು ನೋವಿದೆ. ಅದನ್ನು ಸಹ ಬಜೆಟಲ್ಲಿ ಇಡಬಹುದಾಗಿತ್ತು. APMCದು ಸತತ 10 ವರ್ಷದಿಂದ ಕೇಳಿ ಬರ್ತಾ ಇದೆ, ಜಾಗ ಕೊಡ್ತೀರಿ ಅಂತ. 40 ಎಕರೆ ಆಗಿದೆ, 60 ಎಕರೆ ಆಗಿದೆ. ಒಂದು 100 ಎಕರೆ ಜಾಗವನ್ನು ಅವತ್ತು APMCಗೆ ಕೊಟ್ಟರೆ ಇವತ್ತು APMC ತುಂಬ ಏಷ್ಯಾದಲ್ಲೇ ಒಳ್ಳೆ APMC ಕೋಲಾರದು ಟೊಮೆಟೊ ಇರೋದು. ಅಷ್ಟು ಬೆಳೆ ಇದೆ, ಅಷ್ಟೊಂದು ಟ್ಯಾಕ್ಸ್ ಬರ್ತಾ ಇದೆ, ಅಷ್ಟೆಲ್ಲ ಇವತ್ತು ರೈತರಿಗೆ ಸಹಾಯ ಆಗ್ತದೆ. ಅಂಥದಕ್ಕೆ ಜಾಗ ಕೊಡ್ತಾ ಇಲ್ಲ. ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ 1000 ಎಕರೆ ಅಕ್ವಿಷನ್ ಮಾಡ್ತಾರೆ. ಇದಕ್ಕೊಂದು 100 ಎಕರೆ ಅಕ್ವಿಷನ್ ಮಾಡಿಕೊಡಿ. ಯಾಕೆ ಕೊಡಬಾರ್ದು ರೈತರಿಗೆ? ಇಲ್ಲಿ ರೈತರೇ ಬೆಳೀತಕ್ಕಂಥದ್ದು. ರೈತರನ್ನ ನೀವು ಉದ್ಧಾರ ಮಾಡೋದ್ರೆ ರೈತರಿಗೆ ಅಕ್ವಿಷನ್ ಯಾಕೆ ಮಾಡ್ಕೊಡ್ಬಾರ್ದು? ಸರ್ಕಾರಿ ಜಾಗ ಬೇಕು, ಸರ್ಕಾರಿ ಜಾಗ. ಬೇರೆದಕ್ಕೆ ಮಾತ್ರ ಅಕ್ವಿಷನ್ ಮಾಡಿದ್ರಿ, ಇದಕ್ಕೆ ಯಾಕೆ ಮಾಡ್ಕೊಡ್ಬೋದು ಸರ್ಕಾರ? ಏನು ಹೇಳ್ಕೊ ಮಾಡ್ತೀರಿ? ಇದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಕೋಲಾರ ಈ ಕಡೆಗೆ ನಗರನೂ ಅಲ್ಲ, ಹಳ್ಳಿನೂ ಅಲ್ಲ, ಒಂದು ದೊಡ್ಡ ಹಳ್ಳಿ ಅಂತ ಹೇಳ್ಬೋದು. ಆ ಪರಿಸ್ಥಿತಿಯಲ್ಲಿದೆ. ಒಂದು ಸರಿಯಾದ ರೀತಿಯಲ್ಲಿ ಒಂದು ರಸ್ತೆ ಇಲ್ಲ, ಒಂದು ಡಬಲ್ ರೋಡ್ ಇಲ್ಲ. ಇರೋ ಡಬಲ್ ರೋಡ್ ಅಂತ ಮಾಡಿರೋದು ಚಿಕ್ಕದಾಗಿದೆ. ಒಂದು ಬಸ್ ಪಾಸ್ ಆದ್ರಿಂದ ಪಾಸ್ ಆಗಲ್ಲ, ಫುಟ್ಪಾತ್ ಇಲ್ಲ, ಈ ಥರ ಇದೆ. ಅದಕ್ಕೆ ಅಟ್ಲೀಸ್ಟ್ ರಿಂಗ್ ರೋಡ್ ಕೊಡ್ತೀರಿ ಅಂತೇಳಿ ಹೇಳಿದ್ರು. ಆ ರಿಂಗ್ ರೋಡು CDPಯಲ್ಲಿ ಬರುತ್ತೆ, ಅಲ್ಲೇ ಇರುತ್ತೆ. ಸತತ 3 ಬಜೆಟಲ್ಲೂ ನಮ್ಮ ಶಾಸಕರು ಹೇಳ್ತಾನೆ ಇದ್ರು, ನಾನು ಈ ಸರಿ ಮಾಡೇ ಮಾಡ್ತೀನಿ, ನಾನು ಕನಸು ಅಂತ. ಅವ್ರ ಕನಸು ನನಸಾಗಲಿಲ್ಲ. ಅವ್ರಿಗೂ ಬೆಲೆ ಕೊಟ್ಟಿಲ್ಲ ಅನಿಸ್ತದೆ ಸರ್ಕಾರ. ಇಷ್ಟೆಲ್ಲ ಇದ್ದುಕೊಂಡು ಇದನ್ನು ಅಟ್ಲೀಸ್ಟ್ ಈಗಾರು ಸೆಷನ್ ನಡೀತಾ ಇದೆ, ಸೆಷನ್ನಲ್ಲಾರು ಇದಕ್ಕೇನಾದ್ರು ಉತ್ತರ ಸಿಗ್ತದೆ ಅಂತ ಹೇಳ್ತಾ ಇದ್ರ ಬಗ್ಗೆ ಕೋಲಾರ ಜಿಲ್ಲೆನ ಇಷ್ಟು ಕಡೆಗಣಿಸ್ತಕ್ಕಂಥದ್ದು ಆಗಬಾರ್ದು ಅಂತ ಹೇಳ್ತೀನಿ. ಜೊತೆಗೆ ಏನಾಗಿದೆ, ಉತ್ತರ ಕರ್ನಾಟಕ ಪ್ರತಿಯೊಂದು ಸೆಷನ್ನಲ್ಲೂ ಗಲಾಟೆ ಆಗೋದು ಉತ್ತರ ಕರ್ನಾಟಕ ನಮ್ಮ ಭಾಗ ಕೊಟ್ಟಿಲ್ಲ ಅಂತ. 1000 ಕೋಟಿ ಕೊಡ್ತಾ ಇದ್ವಿ, ಅಲ್ಲೇ ಹೋಗಿ ಸೆಷನ್ಗೆ ಮಾಡ್ತೀರಿ, ಅಲ್ಲೇ ಎಲ್ಲ ಮಾಡಿ ಅಲ್ಲೇ ತೀರ್ಮಾನ ತಗೊಳ್ತೀವಿ. 100 ಕೋಟಿ ಅಲ್ಲ, 1000 ಕೋಟಿ ಅಲ್ಲಿ ಹೋಗ್ತಾ ಇದೆ. ಇಲ್ಲಿರೋ ಕೋಲಾರ ಬೆಂಗಳೂರು ಪಕ್ಕದಲ್ಲಿ ಇರ್ತಕ್ಕಂಥ 70-80 ಕಿಲೋಮೀಟರ್ ಇರ್ತಕ್ಕಂಥ ಜಿಲ್ಲೆಗೆ ಏನು ಕೊಡ್ತಾ ಇದೆ? ಇಷ್ಟು ಕಡೆಗಣಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳ್ತಾ ಇವತ್ತು ನಾರ್ತ್ ಕರ್ನಾಟಕದಲ್ಲಿ ಹೋಗಿ ನೋಡಿ ಎಷ್ಟು ವೈಡ್ ರೋಡ್ಗಳಾಗಿದೆ, ಹಿಂಗೆ ಅಭಿವೃದ್ಧಿ ಆಗಿದೆ, ಸೂಪರ್ ಆಗಿದೆ. ಇಲ್ಲಿ ನಮ್ಮಲ್ಲಿ ಹತ್ತಿರದಲ್ಲಿ ಇದೆ ಅಂತೇಳಿ ನಮ್ಮನ್ನು ಭಾಳ ಕಡೆಗಣಿಸಿ ನಮ್ಮನ್ನು ನಾರ್ತ್ ಕರ್ನಾಟಕಕ್ಕಿಂತ ಕಡೆಗಣಿಸ್ತಾ ಇದೆ. ನಾರ್ತ್ ಕರ್ನಾಟಕ ಕಣ್ಣಮಾಗಿಲ್ಲ. ಇವತ್ತು ಎಲ್ಲ ನಗರಗಳಿಗೆ ಹೋಗಿ ತುಂಬ ಚೆನ್ನಾಗಿದೆ, ಎಲ್ಲ ವೈಡ್ ರೋಡ್ಗಳಾಗಿದೆ, ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇಲ್ಲಿರೋ ಕೋಲಾರ ನಾಚಿಕೆ ಆಗ್ತದೆ. ಇದ್ರ ಕಡೆ ಗಮನ ಹರಿಸ್ಬೇಕು. ಸೆಷನಲ್ಲಿ ಇದಕ್ಕೆ ಉತ್ತರ ಸಿಗ್ತದೆ ಅಂತೇಳಿ ಕೋರ್ತೇನೆ.